ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ದೇವರಹಿಪ್ಪರಗಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ. ದೇವರಹಿಪ್ಪರಗಿ ತಾಲೂಕಿನ ಯಲಗೋಡ ಗ್ರಾಮದ MPS ಶಾಲೆಯಲ್ಲಿ ಇಂದು ಕ್ಲಸ್ಟರ್ ಮಟ್ಟದ 2024-25ನೇ ಸಾಲಿನ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಶಾಲೆಯ SDMC ಅಧ್ಯಕ್ಷರಾದ ಮಹಾಂತೇಶ್ ಕೋಟ್ನೂರ್ ಹಾಗೂ ಉಪಾಧ್ಯಕ್ಷರು, ಸದಸ್ಯರು, ಮುಖಂಡರು ಹಾಗೂ ಮುಖ್ಯ ಗುರುಗಳು, ಶಿಕ್ಷಕರು, ಗುರುಮಾತೆಯವರು ಮತ್ತು ಮಕ್ಕಳು ಹಾಗೂ ಪಾಲಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಜಿಲ್ಲಾ ವರದಿಗಾರರು ಮೆಹಬೂಬ್ ಬಾಷಾ ಮನ್ಗೋಳಿ. SDMC ಅಧ್ಯಕ್ಷರು ಆಗಿರುವಂತಹ ಮಾನ್ಯರೇ ಹಾಗೂ ಈ SDMCಯ ಸರ್ವ ಪದಾಧಿಕಾರಿಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ಪ್ರಶಸ್ತಿ ಪತ್ರಗಳನ್ನ ದೇಣಿಗೆಯ ರೂಪದಲ್ಲಿ ನೀಡಿ ಪ್ರೋತ್ಸಾಹಿಸಿರುವಂತಹ ಹಚ್ಚಾಳವರೇ ಹಾಗೂ ಇಲ್ಲಿ ನಡೆದಿರುವಂತಹ ಊರಿನ ಎಲ್ಲ ಪ್ರಮುಖರೇ, ಯಲಗೋಡ ಕ್ಲಸ್ಟರಿನ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಯ ಮುಖ್ಯ ಗುರುಗಳು ಹಾಗೂ ಸಹ ಶಿಕ್ಷಕರೇ ಮತ್ತು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಲು ಆಗಮಿಸಿರುವಂತಹ ಕ್ಲಸ್ಟರಿನ ಎಲ್ಲ ಶಾಲೆಗಳ ಮುದ್ದು ಮಕ್ಕಳು, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ತಾವು. ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಇಲಾಖೆಯ ಪರವಾಗಿ ಸ್ವಾಗತಿಸುತ್ತಾ, ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಈ ಯಲಗೋಡ ಕ್ಲಸ್ಟರಿನ ಎಲ್ಲ ಮಕ್ಕಳ ಒಂದು ಪ್ರತಿಭೆಯ ಅನಾವರಣವನ್ನು ಮಾಡುವುದಕ್ಕೆ ಒಂದು ವೇದಿಕೆ ಅಂತಾನೆ ಹೇಳ್ಬೋದು. ನಿಮ್ಗೆಲ್ಲರಿಗೂ ನಿಮ್ಮಲ್ಲಿರುವಂತಹ ಒಂದು ಪ್ರತಿಭೆಗಳನ್ನ ಹೊರಹಾಕುವುದಕ್ಕೆ ಒಂದು ಅವಕಾಶವನ್ನು ನೀಡುವುದಕ್ಕಾಗಿ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲರೂ ಅತ್ಯಂತ ಆಸಕ್ತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ. ಈ ಕ್ಲಸ್ಟರಿನ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಶ್ರೀ ಕರ್ಕಳಮಠ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಈ ಮೂರು ವ್ಯಕ್ತಿಗಳು ಹೇಗೆ ಇರಬೇಕು ಅನ್ನುವಂಥ ವಿಷಯವನ್ನು ಕುರಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಮೇಡಮ್ ಅವರು ಬಹಳ ಸುವಿಸ್ತರವಾಗಿ ಮಾತನಾಡಿದರೆ ವಿಷಯದ ಕುರಿತು ಮಾತನಾಡುವುದಿಲ್ಲ. ನನಗೆ ಒಂದೇ ಹೇಳ್ಬಿಟ್ಟು ಅನಿಸಿರುವಂಥ ವಿಷಯಕ್ಕೆ ಕೇಳಿದ್ರೆ, ನನ್ನ ಶಾಲೆ ಒಳಗೆ ಅಂದ್ರೆ ಯಲಗೋಡ ಪ್ರಾಥಮಿಕ ಒಂದೇ ಶಾಲೆ ಒಳಗೆ ಸುಮಾರು ಒಂದು 400ರಿಂದ 450 ದಾಖಲಾತಿ ಇರಬಹುದು. ಆಗ ಆ ದಾಖಲಾತಿಗೂ ಮತ್ತು ಹಾಜರಾತಿಗೂ ಪರಿಶೀಲನೆ ಮಾಡಿದ್ರೆ ಅರ್ಧಕ್ಕಿಂತಲೂ ಹೆಚ್ಚು ಇಲ್ಲಿ ಏನು ವಿದ್ಯಾರ್ಥಿಗಳು ಮಾತ್ರ ದಾಖಲಾತಿಗಿಂತಲೂ ಹಾಜರಾತಿ ಒಳಗೆ. ಸರ್, ನಾನು ಹಿಂಗೆ ಹೇಳ್ತೀನಿ, ದಯಮಾಡಿ ಯಾರು ಬೇಜಾರು ಮಾಡ್ಕೊಬೇಡ್ರಿ. ಮತ್ತು ಪಾಲಕರು ಅಷ್ಟೇ ಜವಾಬ್ದಾರಿ, ತಾವು ಪಾಲಕರಿದ್ದಾರೆ ಬೇಜಾರು ಮಾಡ್ಕೊಬೇಡ್ರಿ. ಯಾಕಂದ್ರೆ ಒಬ್ಬ ಪ್ರಾಥಮಿಕ ಶಾಲೆಯ ಶಿಕ್ಷಕನಾಗಬೇಕಾದ್ರೆ, ಒಬ್ಬ ಪ್ರೌಢಶಾಲೆಯ ಶಿಕ್ಷಕನಾಗಬೇಕಾದ್ರೆ ಅವರು BA, B.Ed ಮತ್ತು D.Ed ಮುಗಿಸ್ಕೊಂಡು ಅದಾದ ನಂತರ ಒಂದು TET ಪರೀಕ್ಷೆ ಅವರು ವೇದಿಕೆ ಮೇಲೆ ನಮಗೆ ಈ ಕಾರ್ಯಕ್ರಮಕ್ಕೆ ದಾನಿಗಳಾಗಿ ಕಾರ್ಯಕ್ರಮ ಬೆಂಬಲವಾಗಿ ನಿಂತಹ ಕೂಡ ಶಿಕ್ಷಣ ಪ್ರೇಮಿಗಳೇ, ಎಲ್ಲ ನಮ್ಮ ಮುಖ್ಯ ಗುರುಗಳೇ, ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಶಿಕ್ಷಕರೇ, ಇವತ್ತಿನ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ವಿಶೇಷವಾಗಿ ನನ್ನ ಅವಧಿಯಲ್ಲಿ ಇದರ ಕೊನೆಯದು. 6 ವರ್ಷದ ಅವಧಿಯಲ್ಲಿ ನಾವು ಹೆಚ್ಚಾನ ಕಾರ್ಯಕ್ರಮಗಳನ್ನು ಯಲಗೋಡದಲ್ಲಿ ಮಾಡ್ಕೊಂಡು ಹೋಗಿದ್ವಿ. ಬಹಳಷ್ಟು ಬೆಂಬಲವನ್ನು ನಮಗೆ ಇಲ್ಲಿ ಶಿಕ್ಷಕರು ಕೊಟ್ಟಾರೆ. ಆಮೇಲೆ ಇಲ್ಲಿ ಸ್ಥಳೀಯರು, ವಿಶೇಷವಾಗಿ SDMC ಬಂದಿರುವ ಶಿಕ್ಷಣ ಪ್ರೇಮಿಗಳು ಮಾಡೋದಕ್ಕೆ ನಾವು ಜಸ್ಟ್ ಮೊನ್ನೆ ಈ ಕಾರ್ಯಕ್ರಮ ಪ್ರಶ್ನೆ ನನ್ನ ಕೈಯಿಂದ ಆಗಲಿಕ್ಕಿಲ್ಲ. ಯಾಕಂದ್ರೆ ನಾವು ಆಗಲೇ